90% ಹೆಣ್ಮಕ್ಳೇ ಮಾಡೋದ್ರಿಂದ ಕಾಟೇಜ್ ಇಂಡಸ್ಟ್ರಿ ಅಂತ ಕರೀತಾರೆ. ಇದಕ್ಕೆ ಯಾರೂ ಎಲ್ಲಿ ಅಬ್ಜೆಕ್ಷನ್ ಮಾಡಲ್ಲ. ಆಮ್ಲೆಟ್ ಅಂಗಡಿಯರು, ಎಗ್ ಅಂಗಡಿಯರು, ಇಡ್ಲಿ ವಡಾದವರು, ಗೋಬಿ ಮಂಚೂರಿಯರು, ಪಾನಿಪುರಿಯವರು ಇವರೆಲ್ಲರೂ ನಮ್ಮ ಕಸ್ಟಮರ್. ಅನಕ್ಷರಸ್ಥರು ಸಹಿತ ವಯಸ್ಸಾದ 70 ವಯಸ್ಸಿನ ಮುದುಕಿನೂ ಸಹಿತ ಕಣ್ಣು ಕಂಡ್ರೆ ಈ ಕೆಲಸ ಮಾಡ್ಬೋದು. 1 kg ನಾನು 30 ರೂಪಾಯಿನ ಲಾಭ ತಗೊಂಡ್ರೆ, ಒಂದು ದಿನ ನನ್ನ ಪ್ರೊಡಕ್ಷನ್ 100 kg ಮಾಡಿದರೆ ಒಂದು ದಿನಕ್ಕೆ ನಾನು 3000 ರೂಪಾಯಿ ದುಡಿತೀನಿ. ಆಹಾರ ಕ್ಷೇತ್ರದಲ್ಲಿ ಇರಲೇಬೇಕಾದ ವಸ್ತುವಿದು. ಕಡಿಮೆ ಬಂಡವಾಳದಿಂದ ಆರಂಭ ಮಾಡಬಹುದಾದ ಉದ್ಯಮಗಳಲ್ಲಿ ಈ ಬಿಸ್ನೆಸ್ ಕೂಡ ಒಂದು. ಆಹಾರ ಕ್ಷೇತ್ರ ಎಲ್ಲಿವರೆಗೂ ಮುನ್ನಡೆಯುತ್ತದೆಯೋ ಅಲ್ಲಿವರೆಗೆ ಈ ಉದ್ಯಮದ ಬೇಡಿಕೆ ಹೆಚ್ಚುತ್ತಲೇ ಇರುತ್ತದೆ. ಅದುವೇ ಪೇಪರ್ ಪ್ಲೇಟ್ ಬಿಸ್ನೆಸ್. ನಾನು ದಿವ್ಯ ರಘುನಾಥ್. ಪ್ಲಾಸ್ಟಿಕ್ನ ಬಳಕೆ ಹೆಚ್ಚಾದಂತೆ ಅದರೊಂದಿಗೆ ಹೊಸ ಕಾಯಿಲೆಗಳು ಕೂಡ ಹುಟ್ಕೊಳ್ಳುವುದಕ್ಕೆ ಆರಂಭವಾದವು. ಪ್ಲಾಸ್ಟಿಕ್ಗೆ ಪರ್ಯಾಯ ಅಂತ ಯೋಚಿಸುವಾಗ ಥಟ್ಟನೆ ಬೆಳಕಿಗೆ ಬಂದಿದ್ದೇ ಕಾಗದದಿಂದ ತಯಾರಿಸಲ್ಪಟ್ಟ ವಸ್ತುಗಳು. ಇಂದು ಅಡಿಕೆ ಪ್ಲೇಟ್ ಮತ್ತು ಕಾಗದದ ಪ್ಲೇಟುಗಳು ಮಣ್ಣಿನಲ್ಲಿ ಬೇಗ ಕರಗೋಗೋದು ಮಾತ್ರವಲ್ಲ, ಪರಿಸರ ಸ್ನೇಹಿ ಕೂಡ ಹೌದು. ಅಷ್ಟು ಮಾತ್ರವಲ್ಲ, ಯೂಸ್ ಆ್ಯಂಡ್ ಥ್ರೋ ಆಗಿರುವ ಕಾಗದದ ಪ್ಲೇಟ್ಗಳಿಗೆ ಇಂದು ಭಾರಿ ಬೇಡಿಕೆ ಇದೆ. ಚಿಕ್ಕ ಫಂಕ್ಷನ್ ಇರಲಿ ಅಥವಾ ದೊಡ್ಡದಾಗಿರಲಿ, ಪೇಪರ್ ಪ್ಲೇಟ್ಗಳು ಅಲ್ಲಿ ಇರಲೇಬೇಕು. ಹಾಗಾದ್ರೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಆರಂಭಿಸಬೇಕು ಅಂತ ನೀವು ಅಂದುಕೊಂಡಿದ್ರೆ ಅದರ ಕುರಿತು ಸಂಪೂರ್ಣ ಮಾಹಿತಿ ಕೊಡ್ತೀವಿ ಇವತ್ತಿನ ಬದುಕಿಗೊಂದು ಬಿಸ್ನೆಸ್ನಲ್ಲಿ. ಹಿಂದೆಲ್ಲ ಬಾಳೆ ಎಲೆಯಲ್ಲಿ ಊಟ ಮಾಡುವ ಪದ್ಧತಿ ಇತ್ತು. ಕಾಲಕ್ರಮೇಣ ಮನುಷ್ಯನ ಬೇರೆ ಬೇರೆ ಪ್ರಯೋಗಗಳಿಂದಾಗಿ ಸ್ಟೀಲ್, ಸೆರಾಮಿಕ್ಸ್ ಮುಂತಾದವುಗಳಿಂದ ತಯಾರಿಸಲಾದ ತಟ್ಟೆ ಲೋಟವನ್ನು ಬಳಸುತ್ತಾರೆ. ಅದರಲ್ಲೂ ದೇವಸ್ಥಾನ ಅಥವಾ ಯಾವುದೇ ಸಮಾರಂಭವಿದ್ರೆ ಸ್ಟೀಲ್ ಪ್ಲೇಟ್ ಅನ್ನು ಹೆಚ್ಚು ಕ್ವಾಂಟಿಟಿಯಲ್ಲಿ ಬಳಸೋದಕ್ಕೆ ಸಾಧ್ಯವಿಲ್ಲ. ಅದರ ಜೊತೆಗೆ ತಟ್ಟೆಯನ್ನು ತೊಳೆಯೋದು ಮತ್ತೊಂದು ರೀತಿಯ ದೊಡ್ಡ ಶ್ರಮ. ಆದ್ದರಿಂದ ಹೆಚ್ಚಿನ ಸಮಾರಂಭಗಳಿಗೆ ಯೂಸ್ ಅಂಡ್ ಥ್ರೋ ಪೇಪರ್ ಪ್ಲೇಟ್ಗಳನ್ನು ಜನರು ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ತಾರೆ. ಆದ್ದರಿಂದಲೇ ಪೇಪರ್ ಕಪ್ ಮತ್ತು ಪ್ಲೇಟ್ ಮೇಕಿಂಗ್ ಬಿಸ್ನೆಸ್ ಇಂದು ಹೆಚ್ಚು ಮಾರುಕಟ್ಟೆಯನ್ನು ಕಂಡುಕೊಳ್ಳುತ್ತಿದೆ. ಇಂದು ಆಹಾರ ಕುರಿತಾದ ಉದ್ಯಮಗಳು ದಿನೇ ದಿನೇ ಹೆಚ್ಚಾಗುತ್ತಲೇ ಇವೆ. ಕೇವಲ ಆಹಾರ ಮಾತ್ರವಲ್ಲ, ಅದರ ಜೊತೆಗೆ ಆಹಾರ ಕ್ಷೇತ್ರದಲ್ಲಿ ಬಳಸಲಾಗುವ ಎಲ್ಲಾ ವಸ್ತುಗಳು ಇಂದು ಬೇಡಿಕೆಯನ್ನು ಪಡೆದುಕೊಳ್ತಿವೆ. ಸಣ್ಣ ಮಟ್ಟದಲ್ಲಿನ ಉದ್ಯಮಗಳು ದೊಡ್ಡ ಮಾರ್ಕೆಟ್ ಅನ್ನು ಪಡೆದುಕೊಳ್ತಿವೆ. ಅದರಂತೆ ಇಂದು ಪೇಪರ್ ಪ್ಲೇಟ್ ಉದ್ಯಮವು ಹೆಚ್ಚು ಮಾರ್ಕೆಟ್ ಹೊಂದಿದೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಮಾರುಕಟ್ಟೆ ಬೇಡಿಕೆಯನ್ನು ದಿನೇ ದಿನೇ ಹೆಚ್ಚಿಸಿಕೊಳ್ತಿರುವ ಉದ್ಯಮಗಳಲ್ಲಿ ಇದು ಒಂದಾಗಿ ಹೊರಹೊಮ್ಮಿದೆ. ರಲ್ಲಿ ಭಾರತದಲ್ಲಿ ಪೇಪರ್ ಪ್ಲೇಟ್ಗಳ ಮಾರುಕಟ್ಟೆ $7.9 ಬಿಲಿಯನ್ ತಲುಪಿತ್ತು. 2021ರಲ್ಲಿ ವಾರ್ಷಿಕ ಬೆಳವಣಿಗೆ ದರ %2.87ರಷ್ಟಾಗಿತ್ತು. 2026ರ ಹೊತ್ತಿಗೆ 9.63 ಬಿಲಿಯನ್ ಯೂನಿಟ್ಸ್ ಆಗಲಿದೆ ಎಂದು ನಂಬಲಾಗಿದೆ. 2023ರಿಂದ 2028ರ ಹೊತ್ತಿಗೆ ಪೇಪರ್ ಪ್ಲೇಟ್ನ ಮಾರುಕಟ್ಟೆ ವಾರ್ಷಿಕ ಬೆಳವಣಿಗೆ ದರ %2.5ರಷ್ಟು ಬೆಳೆಯಲಿದೆ ಎಂದು ಅಂದಾಜು ಮಾಡಲಾಗಿದೆ. ಸ್ವಂತ ಉದ್ಯಮ ಪ್ರತಿಯೊಬ್ಬರ ಕನಸು. ಆದ್ರೆ ಬಂಡವಾಳದ ಕೊರತೆಯಿಂದ ಹೆಚ್ಚಿನ ಜನ ಸ್ವಂತ ಉದ್ಯಮದ ಕನಸನ್ನು ಕೇವಲ ಕನಸಾಗಿಯೇ ಇರಿಸಿಕೊಂಡಿರ್ತಾರೆ. ಹೆಚ್ಚು ಬಂಡವಾಳ ಇಲ್ಲವೆಂದು ಉದ್ಯಮದ ಆಸೆಯನ್ನು ಕೈಬಿಡುವ ಬದಲು ಕಡಿಮೆ ಬಂಡವಾಳದಿಂದ ಆರಂಭ ಮಾಡಬಹುದಾದ ಉದ್ಯಮದ ಕುರಿತು ತಿಳಿದು ಅದರ ಆಳ ಅಗಲ ತಿಳಿದುಕೊಂಡು ಉತ್ತಮ ಆದಾಯವನ್ನು ಪಡೆಯಬಹುದು ಅನ್ನೋದನ್ನು ನಿರೂಪಿಸಿದ್ದಾರೆ ಶಿವಕುಮಾರ್. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಯಾವ ಉದ್ಯಮ ಹೆಚ್ಚು ಬೇಡಿಕೆಯನ್ನು ಪಡೆದುಕೊಳ್ತಿದೆ ಎಂಬುದನ್ನರಿತು ಅದರ ಕುರಿತು ಸರಿಯಾಗಿ ತಿಳಿದುಕೊಂಡಿದ್ರೆ ಸ್ವಂತ ಉದ್ಯಮದ ಕನಸನ್ನು ನನಸಾಗಿಸಿಕೊಳ್ಳಬಹುದು. ನಾನು ಜೀವನದಲ್ಲಿ ಹಲವಾರು ಕಂಪ್ನಿಗಳಲ್ಲಿ ಕೆಲಸ ಮಾಡಿದೆ. ಎಲ್ಲೇ ಕೆಲಸ ಮಾಡಿದರೂ ನನ್ನ ಜೀವನದ ಫುಲ್ಫಿಲ್ನೆಸ್ ನನಗೆ ಬರ್ತಾ ಇರಲಿಲ್ಲ.
ಸೊ ನಾನು ಯಾಕೆ ಕಡಿಮೆ ದುಡ್ಡಲ್ಲಿ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬಾರ್ದು ಅಂತ ಯೋಚನೆ ಮಾಡಿದ ಮೇಲೆ ನನಗೆ ಈ ಪೇಪರ್ ಪ್ಲೇಟ್ ಬಗ್ಗೆ ಒಂದು ಐಡಿಯಾ ಸಿಗ್ತಾಯಿತ್ತು. ಆ ಐಡಿಯಾಕ್ಕೆ ನಾನು ಮುಂದುವರಿತಾ ಇದ್ದೆ. ಕಡಿಮೆ ಬಂಡವಾಳದಿಂದ ಪೇಪರ್ ಪ್ಲೇಟ್ ಬಿಸ್ನೆಸ್ ಉದ್ಯಮ ಆರಂಭ ಮಾಡಿ ಸಕ್ಸಸ್ ಆಗಬಹುದು ಅನ್ನೋದಕ್ಕೆ ಶಿವಕುಮಾರ್ ಅವರೇ ಸಾಕ್ಷಿ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಓದಿದ ಶಿವಕುಮಾರ್ ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ರು ಕೂಡ ತಮ್ಮದೇ ಒಂದು ಸ್ವಂತ ಉದ್ಯಮ ಮಾಡಬೇಕು ಅನ್ನುವ ಕನಸನ್ನು ಹೊಂದಿದ್ರು. ನಂತರದಲ್ಲಿ ಆರಂಭ ಮಾಡಿದ್ದು ಪೇಪರ್ ಪ್ಲೇಟ್ ಬಿಸ್ನೆಸ್. ಈ ಹಿಂದೆ ಉತ್ತರ ಕರ್ನಾಟಕದಲ್ಲಿ ಆರಂಭ ಮಾಡಿ ಇಲ್ಲೇ ಸಕ್ಸಸ್ ಆದ ಬಳಿಕ ಇದೀಗ ಬೆಂಗಳೂರಿನಲ್ಲಿ ಮತ್ತೊಂದು ಫ್ರಾಂಚೈಸಿ ಆರಂಭಿಸಿ ಸಕ್ಸಸ್ ಕಂಡಿದ್ದಾರೆ. ಬೆಂಗಳೂರಿನ ದಾಸರಹಳ್ಳಿಯಲ್ಲಿ ಪ್ರಕೃತಿ ದುರ್ಗಾಮಾತೆ ಪ್ಯಾಕಿಂಗ್ ಅನ್ನುವ ಶಾಪ್ ಅನ್ನು ಆರಂಭ ಮಾಡಿ ಸಕ್ಸಸ್ಫುಲ್ ಆಗಿದ್ದಾರೆ. ಇಲ್ಲೇ ಬೆಂಗಳೂರು ಫ್ರಾಂಚೈಸಿಯಲ್ಲಿ ನಾವು ಪ್ಲೇಟ್ಗಳನ್ನು ರೆಡಿ ಮಾಡ್ತೀವಿ, ಅದಕ್ಕೆ ಬೇಕಂತ ರಾ ಮಟೀರಿಯಲ್ಲು ಸಪ್ಲೈ ಮಾಡ್ತೀವಿ, ಅದಕ್ಕೆ ಬೇಕಾದಂಥ ಮಷಿನ್ ಇಕ್ವಿಪ್ಮೆಂಟ್ಗಳನ್ನು ಸಪ್ಲೈ ಮಾಡ್ತೀವಿ, ಮತ್ತು ಮಷಿನರಿಗಳನ್ನು ನಾವು ಸಪ್ಲೈ ಮಾಡ್ತಾಯಿದ್ವಿ. ಮೊದಲೇ ಹೇಳಿದಂತೆ ಬಂಡವಾಳದ ಕೊರತೆಯಿಂದ ಅದೆಷ್ಟೋ ಜನರು ಸ್ವಂತ ಉದ್ಯಮದ ಕನಸನ್ನು ಕೈಬಿಟ್ಟಿದ್ದಾರೆ. ಅಂಥ ಜನರಿಗೆ ಉಪಯೋಗವಾಗುವಂತಹ ಈಸಿ ಉದ್ಯಮ ಪೇಪರ್ ಪ್ಲೇಟ್ ಬಿಸ್ನೆಸ್. ಇಲ್ಲಿ ಮಷಿನರಿ ಬೇಕಾಗಿರೋದ್ರಿಂದ 2 ಲಕ್ಷದವರೆಗಿನ ಬಂಡವಾಳದಿಂದ ಉದ್ಯಮವನ್ನು ಆರಂಭಿಸಬಹುದು. ಸಿಂಗಲ್ ಡೈ ಪೇಪರ್ ಮಷೀನ್, ಕಚ್ಚಾ ಪದಾರ್ಥಗಳು ಇವೆಲ್ಲವೂ ಬೇಕಾಗಿರೋದ್ರಿಂದ ಟೋಟಲ್ ನಿಮಗೆ 2 ಲಕ್ಷದವರೆಗೆ ಬಂಡವಾಳ ತಗಲುತ್ತದೆ. ಈ ಪೇಪರ್ ಪ್ಲೇಟನ್ನು ನಾವು ಮಿನಿಮಮ್ ಒಂದು ರೇಂಜಿಂದ ಸ್ಟಾರ್ಟ್ ಮಾಡಬೇಕಪ್ಪ ಅಂದರೆ ಸಿಂಗಲ್ ಡೈ ಮಷಿನ್ ನಾವು ಪರ್ಚೇಸ್ ಮಾಡಲೇಬೇಕು. ಆ ಸಿಂಗಲ್ ಡೈ ಕಾಸ್ಟ್ ಬಂದ್ಬಿಟ್ಟು 95,000 ಆಗುತ್ತೆ. ಸೊ ಒಟ್ಟಾರೆಯಾಗಿ ಅಪ್ರಾಕ್ಸಿಮೇಟ್ಲಿ ನಮಗೆ 1.5 2 ಲಕ್ಷ ರೂಪಾಯಿ ಇದರಲ್ಲಿ ನಾವು ಮ್ಯಾನೇಜ್ ಮಾಡಿ ಒಂದು ಸಿಂಗಲ್ ಡೈ ಪೇಪರ್ ಮಷಿನ್ ಹಾಕ್ಬೋದು. ಗುಡಿ ಕೈಗಾರಿಕೆಯಾದ್ದರಿಂದ ಅನುಮತಿ ಅವಶ್ಯಕತೆ ಇಲ್ಲ. ಈ ಉದ್ಯಮವನ್ನು ಮಹಿಳೆಯರು ಆರಂಭಿಸೋದಾದ್ರೆ ಗೃಹೋದ್ಯಮವನ್ನಾಗಿ ಆರಂಭಿಸಬಹುದು. ಕೇವಲ ಮಹಿಳೆಯರಷ್ಟೇ ಅಲ್ಲ, ಪುರುಷರು ಕೂಡ ಗುಡಿ ಕೈಗಾರಿಕೆಯನ್ನಾಗಿ ಆರಂಭಿಸಬಹುದು. ಆದ್ದರಿಂದ ಇಲ್ಲಿ ಅನುಮತಿ ಬೇಕಾಗೋದಿಲ್ಲ. ಆದ್ರೆ ದೊಡ್ಡ ಮಟ್ಟದಲ್ಲಿ ಈ ಉದ್ಯಮವನ್ನು ಆರಂಭ ಮಾಡಿದ್ರೆ ವ್ಯಾಪಾರ ಪರವಾನಗಿ ಸೇರಿದಂತೆ GST ಸೇರಿದಂತೆ ಕೆಲ ಪರವಾನಗಿಗಳು ಬೇಕಾಗುತ್ತವೆ. ಇನ್ನು ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಆರಂಭ ಮಾಡಬೇಕು ಅಂದ್ರೆ ಬ್ಯಾಂಕ್ ಲೋನ್ ಕೂಡ ಪಡೆಯಬಹುದು. 90% ಹೆಣ್ಮಕ್ಳೇ ಮಾಡೋದ್ರಿಂದ ಗಂಡ್ಮಕ್ಳು ಮಾಡಿದ್ರು ಅವ್ರು ಹೆಣ್ಮಕ್ಳಿಗೆ ಹಚ್ಕೊಡ್ತಾರೆ ಕೆಲಸ ಹೊರತು ಅವ್ರು ಮಾಡಲ್ಲ. ಸೊ ಹೆಣ್ಮಕ್ಳೇ ಮಾಡೋದ್ರಿಂದ ಇದಕ್ಕೆ ಗುಡಿ ಕೈಗಾರಿಕೆ, ಕಾಟೇಜ್ ಇಂಡಸ್ಟ್ರಿ ಅಂತ ಕರೀತಾರೆ. ಇದಕ್ಕೆ ಯಾರೂ ಎಲ್ಲಿ ಅಬ್ಜೆಕ್ಷನ್ ಮಾಡಲ್ಲ. ಮನೆಯಲ್ಲಿಯೇ ಆರಂಭಿಸಬಹುದು ಈ ಉದ್ಯಮ. ಸಪರೇಟ್ ಸ್ಥಳಾವಕಾಶ ಮಾಡಿಕೊಂಡು ಉದ್ಯಮ ಆರಂಭ. ಕೆಲವೊಂದು ಉದ್ಯಮ ಆರಂಭಿಸೋದಕ್ಕೆ ಸ್ಥಳದ ಅವಶ್ಯಕತೆಗಳು ಇರುತ್ತವೆ. ಇಂಥದ್ದೇ ನಿರ್ದಿಷ್ಟ ಸ್ಥಳದಲ್ಲಿ ಶಾಪ್ ಓಪನ್ ಮಾಡಬೇಕು. ಇಲ್ಲವಾದ್ರೆ ಗ್ರಾಹಕರನ್ನು ಸೆಳೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ರೆ ಪೇಪರ್ ಕಪ್ ಉದ್ಯಮ ಹಾಗಲ್ಲ. ಮನೆಯಲ್ಲಿಯೇ ಬಿಸ್ನೆಸ್ ಆರಂಭ ಮಾಡಬಹುದು. ಪ್ರತ್ಯೇಕ ಸ್ಥಳ ಮಾಡಿಕೊಂಡು ಉದ್ಯಮ ಆರಂಭಿಸಿದ್ರೆ ಉತ್ತಮ. ಮಷಿನರಿಗಳು ಇರೋದ್ರಿಂದ ಮನೆಯಲ್ಲಿಯೇ ಸೆಪರೇಟ್ ಸ್ಪೇಸ್ ಕ್ರಿಯೇಟ್ ಮಾಡಿಕೊಂಡು ಈ ಉದ್ಯಮ ಆರಂಭ ಮಾಡಬಹುದು. 100 ರಿಂದ 150 ಅಡಿ ಜಾಗದಲ್ಲಿ ಉದ್ಯಮ ಆರಂಭಿಸಬಹುದು. ಸರ್, ಒಂದು ಸಿಂಗಲ್ ಡೈ ಆಗ್ಬೋದು ಅಥವಾ ಡಬಲ್ ಡೈ ಆಗ್ಬೋದು. ಇದನ್ನು ಹಾಕಲಿಕ್ಕೆ ನಮಗೆ 10x15 100 ರಿಂದ 150 ಅಡಿ ಸ್ಪೇಸ್ ಬೇಕು. ಈ 150 ಅಡಿ ಸ್ಪೇಸು ಪ್ರತಿಯೊಬ್ಬರ ಮನೆಯಲ್ಲಿ ಕಾರ್ ಇಲ್ಲ, ಕಾರ್ ಶೆಡ್ ಹೊರಗಡೆ ಹಾಕ್ಬೋದು. ಮುಂದ್ಗಡೆ ಜಾಗ ಇದ್ದರೆ ಒಂದು 150 ಅಡಿ ಶೆಡ್ ಹಾಕೊಂಡು ಮಾಡ್ಬೋದು. ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಸ್ಟೋರ್ ರೂಮೋ ಮತ್ತೊಂದು ಮಗದೊಂದು ಅವೈಲಿಬಿಟಿ ಒಂದು 150 ಅಡಿ ಜಾಗ ನೋಡ್ಕೊಂಡು ಮಾಡಿದರೆ ಭಾಳ ಒಳ್ಳೆಯದು. ಆದರೆ ಒಂದೇನಪ್ಪ ಅಂದರೆ ಇಲ್ಲಿ ನೆಲಮಹಡಿನೇ ಇರಬೇಕು ಹೊರತು ಫಸ್ಟ್ ಫ್ಲೋರು ಸೆಕೆಂಡ್ ಫ್ಲೋರಲ್ಲಿ ಹಾಕ್ಲಿಕ್ಕೆ ಆಗಲ್ಲ. ಯಾಕಪ್ಪ ಅಂದರೆ ಇದು 5 ಟನ್ ಪ್ರೆಷರಿಂದ ಪ್ರೆಷರ್ ಮಾಡುತ್ತೆ. ಅಂದಾಗ ಪೇಪರ್ ಪ್ಲೇಟಿಗೆ ಒಂದು ರೂಪ ಬರುತ್ತೆ.
ಇಂದು ಸಭೆ ಸಮಾರಂಭ ದೇವಸ್ಥಾನಗಳಲ್ಲಿ ಹೆಚ್ಚಾಗಿ ಯೂಸ್ ಅಂಡ್ ಥ್ರೋ ಪೇಪರ್ ಪ್ಲೇಟ್ಗಳನ್ನು ಬಳಸೋದನ್ನು ನಾವು ಕಾಣಬಹುದು. ಕೇವಲ ಅಷ್ಟು ಮಾತ್ರವಲ್ಲ, ಬೇರೆ ಬೇರೆ ಆಹಾರ ಕ್ಷೇತ್ರದಲ್ಲಿಯೂ ಕೂಡ ಪೇಪರ್ ಪ್ಲೇಟ್ಗಳನ್ನು ಜನರು ಹೆಚ್ಚಾಗಿ ಬಳಸುತ್ತಾರೆ. ಪ್ಲಾಸ್ಟಿಕ್ಗೆ ಪರ್ಯಾಯವಾಗಿರುವ ಪೇಪರ್ ಪ್ಲೇಟ್ಗಳ ಬೇಡಿಕೆ ದಿನೇ ದಿನೇ ಹೆಚ್ಚಾಗ್ತಿವೆ ಹೊರತು ಕಡಿಮೆಯಾಗಿಲ್ಲ. ಹಾಗಾದ್ರೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಆರಂಭ ಮಾಡಬೇಕಾಗಿರುವ ತಯಾರಿಗಳೇನು ತೋರಿಸ್ತೀವಿ ನೋಡಿ. ಉದ್ಯಮದ ಕುರಿತು ಸಂಪೂರ್ಣ ಜ್ಞಾನ ಅಗತ್ಯ. ಉದ್ಯಮ ಆರಂಭಿಸುವ ಮೊದಲು ಅದರ ಕುರಿತ ಸಂಪೂರ್ಣ ಜ್ಞಾನ ಅಗತ್ಯ. ಅದು ಭವಿಷ್ಯದಲ್ಲಿ ಉದ್ಯಮದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತೆ. ಅದೆಷ್ಟೋ ಜನ ಬಂಡವಾಳ ಇದೆ ಎಂದ ಮಾತ್ರಕ್ಕೆ ಉದ್ಯಮದ ಕುರಿತು ಆಳ ಅಗಲವನ್ನು ಅರಿಯದೆ ಭವಿಷ್ಯದಲ್ಲಿ ಕೈ ಸುಟ್ಟುಕೊಳ್ಳುವ ಪರಿಸ್ಥಿತಿ ಎದುರಾಗುತ್ತದೆ. ಹಾಗಾಗಿಯೇ ಈ ಉದ್ಯಮ ಆರಂಭ ಮಾಡುವುದರಿಂದ ಹಿಡಿದು ಗ್ರಾಹಕರನ್ನು ತಲುಪುವ ಬಗೆ ಹೇಗೆ ಎನ್ನುವುದನ್ನು ಕೂಡ ಅರಿತಿರಬೇಕಾಗತ್ತೆ. ಜ್ಞಾನ ಏನು ಬೇಕಾಗಿಲ್ಲ, ಒಂದು ಜನರಲ್ ನಾಲೆಜ್ ಸಾಕು. ಒಂದು ಮನುಷ್ಯ ಒಂದು ಇದನ್ನು ನೋಡಿದ ಮೇಲೆ ನಾವು ಬಂದಾಗ, ಈಗ ನಮ್ಮ ಮೆಕ್ಯಾನಿಕ್ ಬಂದಾಗ ಒಂದು ಬೋಲ್ಟ್ ತಿರುವುದು, ಒಂದು ಸ್ಪಾನರ್ ತಿರುವುದು, ಅದನ್ನು ಟೈಟ್ ಮಾಡೋದು, ಅದು ಕರೆಕ್ಟಾಗಿ ಪ್ರೆಸ್ ಆಗುತ್ತಾ ಇಲ್ಲ. ಒಂದು ಅದು ಪ್ರೆಸ್ ಆಗಿಬಿಟ್ರೆ ಆ ಬೋಲ್ಟ್ ಯಾವತ್ತೂ ಸರಿಯಲ್ಲ. ಅಷ್ಟು ಒಂದು ನೋಡ್ಕೊಂಬಿಟ್ರೆ ಮತ್ತು ಇದರಲ್ಲಿ ಏನೂ ಅಂತ ಟೆಕ್ನಿಕಲ್ ಪ್ರಾಬ್ಲಮ್ಮೇ ಬರಲ್ಲ. ಭಾಳ ಈಸಿಯಾಗಿ ಅನಕ್ಷರಸ್ಥರು ಸಹಿತ, ಹೆಣ್ಮಕ್ಳು ಸಹಿತ, ವಯಸ್ಸಾದ 70 ವಯಸ್ಸಿನ ಮುದುಕಿನೂ ಸಹಿತ ಕಂಡ್ರೆ ಈ ಕೆಲಸ ಮಾಡ್ಬೋದು. ಮಷಿನರಿ ಅಗತ್ಯವಾಗಿ ಬೇಕು ಈ ಉದ್ಯಮಕ್ಕೆ. ಸಿಂಗಲ್ ಡೈ ಮಷೀನ್ ನಿಂದಲೂ ಉತ್ಪಾದನೆ. ಮೊದಲೇ ಹೇಳಿದಂತೆ ಪೇಪರ್ ಪ್ಲೇಟ್ ಬಿಸ್ನೆಸ್ ಆರಂಭ ಮಾಡುವುದಕ್ಕೆ ಮಷಿನರಿಗಳು ಬೇಕೇ ಬೇಕು. ಇಲ್ಲಿ ಸಿಂಗಲ್ ಡೈ ಮತ್ತು ಡಬಲ್ ಡೈ ಪೇಪರ್ ಪ್ಲೇಟ್ ಮಷೀನ್ಗಳು ಬೇಕು. ಕೇವಲ ಸಿಂಗಲ್ ಡೈ ಮಷೀನ್ ಇಂದ ಮಾತ್ರ ಕಡಿಮೆ ಬಂಡವಾಳದಲ್ಲಿ ಈ ಉದ್ಯಮ ಆರಂಭ ಮಾಡಬಹುದು. ಇದಕ್ಕೆ 95,000ದಷ್ಟು ಬೆಲೆ ತಗಲುತ್ತದೆ. ದಿನಕ್ಕೆ 100 kgಯಷ್ಟು ಪ್ರೊಡಕ್ಷನ್ ನೀಡುತ್ತೆ ಈ ಮಷೀನ್. ಈ ಪೇಪರ್ ಪ್ಲೇಟಲ್ಲಿ ಏನಪ್ಪ ಅಂದರೆ, ನಮ್ಮಲ್ಲಿ 2 ಸಿಂಪಲ್ ವಿಧಗಳಿರೋದು, ಒಂದು ಸಿಂಗಲ್ ಡೈ, ಒಂದು ಡಬಲ್ ಡೈ ಅಂತ. ಸೊ ಸಿಂಗಲ್ ಡೈ ನಾವು ಮಷಿನ್ ಪರ್ಚೇಸ್ ಮಾಡೋಕ್ಕೆ ಹೋದರೆ ನಾವು 95,000 ರೂಪಾಯಿ ಮಷಿನ್ ಪರ್ಚೇಸ್ ಮಾಡ್ತೀವಿ. ನಮಗೆ ಡೈಗಳು ಎಲ್ಲ ಡೈಗಳನ್ನು ತಗೊಂಡ್ರೆ ನಮ್ಮ ಡೈಗಳಲ್ಲಿ 6 ನಂಬರು, 7 ನಂಬರು, 8 ನಂಬರು, 9 ನಂಬರು, 10 ನಂಬರು, 12 ನಂಬರು, 13 ನಂಬರು, 15 ನಂಬರು. ಸೊ 8 ವಿಧಗಳ ಡೈ ಬರುತ್ತೆ. ಆ 8 ವಿಧಗಳ ಡೈ ತಗೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ರಾ ಮಟೀರಿಯಲ್ ತಗೊಂಡ್ರೆ ಒಂದು ಸಿಂಗಲ್ ಡೈ ಮಷಿನ್ನು ಡೈ ಕಾಸ್ಟು ರಾ ಮಟೀರಿಯಲ್ 2 ಲಕ್ಷ ರೂಪಾಯಿದೆಲ್ಲ ಮುಗಿದೋಗುತ್ತೆ. 15 ದಿನ ರಾ ಮಟೀರಿಯಲ್ ಬರುತ್ತೆ. ಸೊ ಈ 15 ದಿನದಲ್ಲಿ ನಾವು ಸ್ಟಾರ್ಟಿಂಗ್ ಸ್ವಲ್ಪ ಸ್ಲೋ ಆಗಿ ದುಡಿದ್ರು ಒಂದು ದಿನಕ್ಕೆ ಒಂದು ಸಿಂಗಲ್ ಡೈ 100 kg ಪ್ರೊಡಕ್ಷನ್ ಕೊಡುತ್ತೆ ನನಗೆ. ಹೆಚ್ಚಿನ ವಿದ್ಯುತ್ ತಗಲೋದಿಲ್ಲ ಮಷಿನರಿಗೆ. ಈ ಮಷೀನ್ನ ಬಳಕೆಗೆ ಹೆಚ್ಚಿನ ವಿದ್ಯುತ್ ಬಳಕೆಯಾಗುವುದಿಲ್ಲ. ಮನೆಯಲ್ಲಿ ಗ್ರೈಂಡರ್ ಮತ್ತು ಐರನ್ಗೆ ತಗಲುವ ವಿದ್ಯುತ್ ಈ ಉದ್ಯಮಕ್ಕೆ ಸಾಕು ಅನ್ನುತ್ತಾರೆ ಶಿವಕುಮಾರ್. ಕೇವಲ 2 kV ಪವರ್ ಅಷ್ಟೇ ಸಾಕು. ಹೆಚ್ಚಿನ ಪವರ್ ಅವಶ್ಯಕತೆ ಇಲ್ಲ ಪೇಪರ್ ಪ್ಲೇಟ್ ತಯಾರಿಗೆ. ಆದ್ದರಿಂದ ಮಷೀನ್ ಬಳಸುವಾಗ ಹೆಚ್ಚಿನ ವಿದ್ಯುತ್ನ ಅವಶ್ಯಕತೆ ಇಲ್ಲ. ಇಲ್ಲಿ ಬೇರೆ ಬೇರೆ ರೀತಿಯ ಪೇಪರ್ ಕಪ್ಗಳನ್ನು ಮಾರಾಟ ಮಾಡಬಹುದು. ಪೇಪರ್ ಪ್ಲೇಟ್ನ ಥಿಕ್ನೆಸ್ಗೆ ಅನುಗುಣವಾಗಿ ಪೇಪರ್ ಪ್ಲೇಟ್ಗಳನ್ನು ತಯಾರು ಮಾಡಲಾಗುತ್ತೆ. 80 GSM ಥಿಕ್ನೆಸ್, 100 GSM ಥಿಕ್ನೆಸ್, ಹೀಗೆ ವಿವಿಧ ಬಗೆಯ ಪೇಪರ್ ಪ್ಲೇಟ್ಗಳು ಲಭ್ಯವಿವೆ. ಇನ್ನು ವೆರೈಟಿ ಪೇಪರ್ಗಳನ್ನು ನೋಡೋದಾದ್ರೆ ಸಿಲ್ವರ್ ಮತ್ತು ಫ್ಯಾನ್ಸಿ ಪೇಪರ್ಗಳನ್ನು ಮಾರಾಟ ಮಾಡಬಹುದು. ಇನ್ನು ಬೇರೆ ಬೇರೆ ಸೈಜ್ನ ಕಪ್ಗಳನ್ನು ಕೂಡ ಮಾರಾಟ ಮಾಡಬಹುದು. ಈ ಕುರಿತು ಶಿವಕುಮಾರ್ ಅವರೇ ಹೇಳುತ್ತಾರೆ ಕೇಳಿ. ಸೈಜಲ್ಲಿ ಇಲ್ಲಿ ನಮಗೆ 6 ನಂಬರ್ ಸೈಜಿಂದ 15 ನಂಬರ್ ಸೈಜ್ವರೆಗೂ ಸೈಜ್ಗಳು ಬರುತ್ತೆ. ಇದರಲ್ಲಿ ದೊನ್ನೆ ಅಂತ ಒಂದು ಮಾಡ್ಬೋದು. ದೊನ್ನೆ ಅಂದರೆ ಈ ಪ್ರಸಾದಕ್ಕೆ ಕೊಡೋದನ್ನು ನಾವು ಮಾಡ್ತೇವೆ, ಬಟ್ಲು ಟೈಪ್.
ಅದರಲ್ಲಿ ಸಹಿತ ನಂಬರ್ ಇದೆ 6, 7, 8 ಮೂರೇ ನಂಬರ್ ಅದರಲ್ಲಿ ಬರೋದು. ಸೊ ಅದು ಕೆಲವೊಬ್ರು ನಾನ್ ವೆಜ್ ಯೂಸ್ ಮಾಡ್ತಾರೆ. ಸೊ ನಾನ್ ವೆಜ್ ಯೂಸ್ ಮಾಡೋರಿಗೆ ಆ ವೆರೈಟಿಗೆ ದೊನ್ನೆಗಳನ್ನು ಯೂಸ್ ಮಾಡ್ತಾರೆ. ಇಲ್ಲಪ್ಪ ಅಂದರೆ ನಾರ್ಮಲಿ ಪೇಪರದ್ದೇ ಸಾಕು ಅಂತ ಹೇಳ್ತಾರೆ. ಇನ್ನು ಸಿಂಗಲ್ ಡೈ ಮಷೀನ್ ಅನ್ನು ಮಾತ್ರ ಯೂಸ್ ಮಾಡಿಕೊಂಡು ಉದ್ಯಮ ಆರಂಭ ಮಾಡಬೇಕು. ಅಂದ್ರೆ ಕಾರ್ಮಿಕರ ಅವಶ್ಯಕತೆ ಇಲ್ಲ. ಒಬ್ಬರೇ ಮನೆಯಲ್ಲಿ ಕೂತು ಪ್ರೊಡಕ್ಷನ್ ಇಂದ ಹಿಡಿದು ಮಾರ್ಕೆಟಿಂಗ್ ಮತ್ತು ಸೇಲ್ ಕೂಡ ಮಾಡಬಹುದು. ಆದ್ರೆ ಡಬಲ್ ಡೈ ಮಷೀನ್ ಬಳಸಿ ಉದ್ಯಮ ಆರಂಭಿಸಬೇಕಾದ್ರೆ 2 ರಿಂದ 3 ಜನ ಕಾರ್ಮಿಕರು ಬೇಕಾಗ್ತಾರೆ. ಮ್ಯಾನ್ ಪವರ್ ಯಾವುದೋ ಅವಶ್ಯಕತೆ ಇಲ್ಲ. ಅವರೇ ಮ್ಯಾನ್ ಪವರ್. ಯಾರು ಮಷಿನ್ ಹಾಕ್ತಾರೆ ಅವರೇ ಒಬ್ಬ ವ್ಯಕ್ತಿಯಿಂದ ಈ ಒಂದು ಮಷಿನನ್ನು ರನ್ ಮಾಡ್ಬೋದು. ನೀವು ಇದಕ್ಕೇನು ಟೈಮಿಂಗ್ ಇಲ್ಲ. ನೀವು 8 ತಾಸು ಮಷಿನ್ ರನ್ ಮಾಡಿರಿ, ಸಾಯಂಕಾಲ 2 ತಾಸು ಮಾರ್ಕೆಟಿಂಗ್ ಹೋದರೆ ಒಬ್ಬರೇ ಸಿಂಗಲ್ ಡೈ ಮಷಿನ್ನ ಆಪ್ರೇಟ್ ಮಾಡ್ಬೋದು. ಬೆಂಗಳೂರು ಮಾತ್ರವಲ್ಲದೆ ಹುಬ್ಬಳ್ಳಿ, ಹಾವೇರಿ, ಜಮಖಂಡಿ, ಬೆಳಗಾವಿ ಮುಂತಾದ ಕಡೆಯಲ್ಲೆಲ್ಲ ಪೇಪರ್ ಪ್ಲೇಟ್ ಮೇಕಿಂಗ್ ಮಷೀನ್ಗಳು ಲಭ್ಯವಿವೆ. ಇನ್ನುಳಿದಂತೆ ಪೇಪರ್ ಪ್ಲೇಟ್ ತಯಾರಿಸೋದಕ್ಕೆ ನಿಮಗೆ ರಾ ಮಟೀರಿಯಲ್ಸ್ ನಿಮ್ಮ ಹತ್ತಿರದ ನಗರ ಪ್ರದೇಶದಲ್ಲಿಯೇ ಲಭ್ಯವಿರುತ್ತದೆ. ಶಿವಕುಮಾರ್ ರವರು ಪೇಪರ್ ಪ್ಲೇಟ್ ತಯಾರಿ ಮಾತ್ರವಲ್ಲ, ಮಷಿನರಿ ಮತ್ತು ಅದರ ರಾ ಮಟೀರಿಯಲ್ಸ್ ಕೂಡ ಮಾರಾಟ ಮಾಡ್ತಾರೆ. ಕಂಪನಿಗಳಲ್ಲಿ ದುಡಿಯೋದಕ್ಕೂ ಸ್ವಂತ ಉದ್ಯಮದ ಆದಾಯಕ್ಕೂ ಬಹಳಷ್ಟು ವ್ಯತ್ಯಾಸವಿದೆ. 9 ರಿಂದ 10 ಗಂಟೆ ದುಡಿದ್ರೂ ಕೂಡ ಅಲ್ಲಿ ನಮಗೆ ಮಾಸಿಕ ವೇತನ ಸಿಗುತ್ತದೆಯೇ ಹೊರತು ಲಾಭ ಅನ್ನೋದು ಸಿಗಲ್ಲ. ಆದ್ರೆ ಸ್ವಂತ ಉದ್ಯಮದಲ್ಲಿ ಹಾಗಲ್ಲ. ಇಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದ್ರೆ ಕೈ ತುಂಬ ಲಾಭವನ್ನು ಪಡೆಯಬಹುದು. ಹಾಗಾದ್ರೆ ಪೇಪರ್ ಪ್ಲೇಟ್ ಬಿಸ್ನೆಸ್ ನಲ್ಲಿ ಎಷ್ಟು ಲಾಭವನ್ನ ಗಳಿಸಬಹುದು ಅನ್ನೋದನ್ನ ಹೇಳ್ತೀವಿ ನೋಡಿ. ಉತ್ತಮ ಆದಾಯ ಪಡೆಯಬಹುದು ಈ ಬಿಸ್ನೆಸ್ನಲ್ಲಿ. ಪೇಪರ್ ಪ್ಲೇಟ್ ಮತ್ತು ಕಪ್ ಬಿಸ್ನೆಸ್ಗಳು ದೀರ್ಘಾವಧಿಯ ಮತ್ತು ಸುರಕ್ಷಿತ ಉದ್ಯಮಗಳಲ್ಲಿ ಒಂದು. ಭವಿಷ್ಯದಲ್ಲಿಯೂ ಕೂಡ ಈ ಬಿಸ್ನೆಸ್ ಅನ್ನು ಯಾವ ಭಯವಿಲ್ಲದೆ ಮುಂದುವರಿಸಿಕೊಂಡು ಹೋಗಬಹುದು. ಒಂದು ಸಿಂಗಲ್ ಡೈ ಮಷೀನ್ ನಲ್ಲಿ 50 ಕೆಜಿಯಿಂದ 100, ಹೆಚ್ಚು ಅಂದ್ರೆ 150 ಕೆಜಿಯವರೆಗೆ ಪ್ರೊಡಕ್ಷನ್ ಮಾಡಬಹುದು. ಆರಂಭಿಕ 3 ತಿಂಗಳು ನೀವು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯವಿಲ್ಲ. ತದನಂತರದಲ್ಲಿ ದಿನಕ್ಕೆ 100 ಕೆಜಿಯಷ್ಟು ಪ್ರೊಡಕ್ಷನ್ ಮಾಡಿದ್ರೆ ತಿಂಗಳಿಗೆ 95,000ವರೆಗೆ ದುಡಿಯಬಹುದು. ನಾನು ಇದಕ್ಕಿಂತ ಮುಂಚೆ ಹೇಳಿದೆ
ಒಂದು ಸಿಂಗಲ್ ಡೈ ಮಷಿನ್ ಸ್ಟಾರ್ಟಿಂಗ್ ನಿಮಗೆ 50 kg ಪ್ರೊಡಕ್ಷನ್ ಬರ್ಬೋದು. ಆಟೋಮೆಟಿಕ್ಕಾಗಿ ಪ್ರಾಕ್ಟೀಸ್ನಾಗ ಇಟ್ಟರಾಗ 100, 120, 150 kg ಮಟ್ಟ ಪ್ರೊಡಕ್ಷನ್ ಬರುತ್ತೆ. ಬೇಡ 8 ಗಂಟೆಯಲ್ಲಿ ನಾವು 100 kg ಪ್ರೊಡಕ್ಷನ್ನೇ ಅಂತ ತಗೊಳ್ತೀವಿ. 100 kg ಪ್ರೊಡಕ್ಷನ್ ತಗೊಂಡಾಗ ನಾನು ಇದಕ್ಕಿಂತ ಮುಂಚೆ ಹೇಳಿದೆ, ನಮಗೆ ಕಾಂಪಿಟೇಷನ್ ಜಾಸ್ತಿ ಆಯಿತಾ, 30 ರೂಪಾಯಿ ಲಾಭ ಸಾಕು. ಕಾಂಪಿಟೇಷನ್ ಇಲ್ಲ, 50 ರೂಪಾಯಿ ಲಾಭ ಬೇಕು. ಸೊ ನಾವು ಲಿಸ್ಟಾಗೆ ಇಡೋಣ, 30 ರೂಪಾಯಿನೇ ತಗೊಳ್ಳೋಣ. 1 kg ನಾನು 30 ರೂಪಾಯಿನ ಲಾಭ ತಗೊಂಡ್ರೆ, ಒಂದು ದಿನದ ನನ್ನ ಪ್ರೊಡಕ್ಷನ್ 100 kg ಮಾಡಿದರೆ, ಒಂದು ದಿನಕ್ಕೆ ನಾನು 3000 ರೂಪಾಯಿ ದುಡಿತೀನಿ. ತಿಂಗಳಿಗೆ ನಾನು 90,000 ರೂಪಾಯಿ ದುಡಿಬೋದು. ಇದಕ್ಕೆ ನಿಮಗೆ ಒಂದು 3 ತಿಂಗಳ ಸಮಯ ಹಿಡಿಬೋದು. ತಗೊಂಡು ದಿನ ಒಂದೇ ತಿಂಗಳಿಗೆ ನೀವು 90,000 ರೂಪಾಯಿ ದುಡಿದೇ ಇರ್ಬೋದು. 3 ತಿಂಗಳಲ್ಲಿ ನೀವು 90,000 ರೂಪಾಯಿಂದ 1 ಲಕ್ಷ ರೂಪಾಯಿ ಸಿಂಗಲ್ ಡೈ ಮಷೀನಲ್ಲೇ ದುಡಿಬೋದು. ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭವನ್ನು ಪಡೆದುಕೊಳ್ಳಬಹುದಾದ ಬಿಸ್ನೆಸ್ಗಳಲ್ಲಿ ಪೇಪರ್ ಪ್ಲೇಟ್ ಕೂಡ ಒಂದು. ಈ ಉದ್ಯಮ ಯಾವತ್ತಾದ್ರೂ ಲಾಸ್ ಆಗುತ್ತೆ ಅನ್ನುವ ಭಯವಿಲ್ಲ. ಎಲ್ಲಿಯವರೆಗೂ ಆಹಾರ ಮಾರುಕಟ್ಟೆ ಮುಂದುವರಿಯುತ್ತದೆಯೋ ಅಲ್ಲಿಯವರೆಗೂ ಈ ಬಿಸ್ನೆಸ್ ನಷ್ಟದ ಯಾವುದೇ ಆತಂಕವಿಲ್ಲ. ಆದ್ದರಿಂದ ನಿಶ್ಚಿಂತತೆಯಿಂದ ಈ ಬಿಸ್ನೆಸ್ನ ಆರಂಭಿಸಬಹುದು. ಯಾವುದೇ ಉದ್ಯಮ ಆರಂಭ ಮಾಡಬೇಕಂದ್ರೂ ಬಂಡವಾಳ ಇದೆ ಅಂತಂದ ಮಾತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಆರಂಭಿಸೋದಕ್ಕಿಂತ ಚಿಕ್ಕ ಬಂಡವಾಳದಲ್ಲಿ ಈ ಉದ್ಯಮವನ್ನು ಆರಂಭಿಸಿ ಉದ್ಯಮದ ಕುರಿತ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ನಂತರ ದೊಡ್ಡ ಮಟ್ಟದಲ್ಲಿ ಆರಂಭಿಸಬಹುದು. ಬೇರೆ ಉದ್ಯಮಗಳಂತೆ ಪರ್ಟಿಕ್ಯುಲರ್ ಸ್ಥಳ ಇಲ್ಲಿ ಬೇಡ. ಮನೆಯಲ್ಲಿಯೇ ಆರಾಮವಾಗಿ ಈ ಉದ್ಯಮವನ್ನು ಆರಂಭ ಮಾಡಬಹುದು. ನೀವು ಸಣ್ಣ ಮತ್ತು ಮಧ್ಯಮ ಗಾತ್ರದ ಬಿಸ್ನೆಸ್ನಲ್ಲಿ ಗೆದ್ದವರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ. ನಿಮ್ಮ ಯಶಸ್ಸಿನ ಪಯಣವನ್ನ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ನಮ್ಮ ವಿಳಾಸ ವಿಸ್ತಾರ ನ್ಯೂಸ್, ನಂಬರ್ 1, 2 ಹಾಗೂ 4ನೇ ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಬಿಲ್ಡಿಂಗ್, ಬ್ಲಾಕ್ 2 ಹಾಗೂ 3, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001. ಫೋನ್ ನಂಬರ್ 941810244181. ಇಮೇಲ್ ವಿಳಾಸ program@vistaranews.com. ಬೇರೆ ಉದ್ಯಮಗಳಿಗೆ ಹೋಲಿಸಿದ್ರೆ ಪೇಪರ್ ಪ್ಲೇಟ್ ಉದ್ಯಮದಲ್ಲಿ ಹೆಚ್ಚು ಸ್ಪರ್ಧೆ ಇಲ್ಲ. ಯಾವ ಪ್ರಾಜೆಕ್ಟ್ ನೀಡಿದ್ರೂ ಕೂಡ ಗ್ರಾಹಕ ಸ್ನೇಹಿಯಾಗಿದ್ದು ಗುಣಮಟ್ಟವಿದ್ದಾಗ ಅತಿ ಕಡಿಮೆ ಸಮಯದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗುತ್ತದೆ. ಪೇಪರ್ ಪ್ಲೇಟ್ ಉದ್ಯಮವನ್ನು ಪುರುಷರೇ ಮಾಡಬೇಕು ಅಥವಾ ಮಹಿಳೆಯರೇ ಮಾಡಬೇಕು ಎಂಬುದೇನಿಲ್ಲ. ಕಡಿಮೆ ಬಂಡವಾಳದಿಂದ ಆರಂಭ ಮಾಡಿ ಹೆಚ್ಚು ಆದಾಯ ಪಡೆಯಬಹುದಾದ ಬೆಸ್ಟ್ ಬಿಸ್ನೆಸ್ ಇದು. ಇದಾಗಿತ್ತು ಇವತ್ತಿನ ಬದುಕಿಗೊಂದು ಬಿಸ್ನೆಸ್. ಇಂಥದೇ ಬಿಸ್ನೆಸ್ ಐಡಿಯಾಗಳಿಗಾಗಿ ವಿಸ್ತಾರ ಬಿಸ್ನೆಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾರೆ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ.